ಗುಂಡ್ಲುಪೇಟೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದ್ದರೂ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಂದಿಲ್ಲ. ಬೇಗೂರು ಕಡೆಯಿಂದ ನಂಜನಗೂಡು ಕಡೆ ಹೋಗುತ್ತಿದ್ದ ಪ್ಯಾಸೆಂಜರ್ ಆಟೋ ಹಾಗೂ ಮೈಸೂರು ಕಡೆಯಿಂದ ಬರುತ್ತಿದ್ದ TN 13 Z0554 ಮಾರುತಿ ಆಲ್ಟೋ ಕಾರಿನ ನಡುವೆ ಚಿಕ್ಕಹುಂಡಿ ಗೇಟ್ ಬಳಿ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿ ಹೊಡೆದ ಪರಿಣಾಮ ಪ್ಯಾಸೆಂಜರ್ ಆಟೋದಲ್ಲಿದ್ದ 8 ಜನ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು 3 ಜನರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಮೂವರನ್ನು ಮೈಸೂರಿನ KR ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಬೇಗೂರು ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವನರಾಜು ಮತ್ತು ಸಬ್ ಇನ್ಸ್ಪೆಕ್ಟರ್ ಚರಣ್ ಗೌಡರವರು. ಗಾಯಾಳುಗಳ ಸ್ಥಿತಿ ನೋಡಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಂಬ್ಯುಲೆನ್ಸ್ ಬಾರದ ಕಾರಣ ತಮ್ಮ ಠಾಣೆಯ 3 ವಾಹನದಲ್ಲಿ ಗಾಯಾಳುಗಳನ್ನು ಬೇಗೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಬಾರದ ಆಂಬ್ಯುಲೆನ್ಸ್ ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರೂ ನಮಗೆ ಏನು ಗೊತ್ತಿಲ್ಲ ಎಂಬಂತೆ ವರ್ತಿಸಿದ್ದಾರೆ 108 ಸಿಬ್ಬಂದಿಗಳು. ನರಸೀಪುರ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ನಾದಾನಂದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಸಂವಿಧಾನ ಜಾಗೃತಿ ಜಾಥಾ ರಥ ಯಾಚನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದು, ಯಾಚನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಜಾಗೃತಿ ರಥಕ್ಕೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ. ವಿವಿಧ ಕಲಾ ತಂಡಗಳು, ಮಹಿಳೆಯರು ಮತ್ತು ಮಕ್ಕಳಿಂದ ಪೂರ್ಣಕುಂಭ ಎತ್ತಿನ ಗಾಡಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯಿತಿ PDO, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಮುಖಂಡ ಶಂಕರೇಗೌಡ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ನಾವು ಭಾರತವನ್ನು ಒಂದು ಸಾರ್ವಭೌಮವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ನರಸೀಪುರ ತಾಲೂಕಿನಲ್ಲಿ ತುಂಬಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸದಸ್ಯರ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ. ಪಟ್ಟಣದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜು ಮತ್ತು ಸುರೇಶ್ ಮೈಸೂರಿನಲ್ಲಿ ನಡೆದಿರುವ ಪ್ರತಿಭಟನೆಯನ್ನು ಖಂಡಿಸಿ ಅವರ ಹೇಳಿಕೆಯ ವಿರುದ್ಧವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ. ಸುರೇಶ್ ಮತ್ತು ಬಸವರಾಜು ಎಂಬುವವರ ದೂರು ಸತ್ಯಕ್ಕೆ ದೂರವಾದದ್ದು. ಅವರಿಬ್ಬರು ವೈಯಕ್ತಿಕ ದೇಶದ ಮುಖಾಂತರ ಕೆಲಸ ಮಾಡಲು ಕಿರುಕುಳ ನೀಡುವುದಲ್ಲದೆ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಿಗೂ ಮಾಡುತ್ತಾರೆ. ಇಷ್ಟೆಲ್ಲ ತೊಂದರೆಗಳನ್ನು ಇವರೇ ನಡೆದಿದ್ದರೂ ಸಹ ಯಾವುದೇ ಅಕ್ರಮ ಭ್ರಷ್ಟಾಚಾರ ಮಾಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರನ್ನು ಅಮಾನತು ಮಾಡಲು ಮುಷ್ಕರ ಕೈಗೊಂಡಿದ್ದಾರೆ. ಯಾವುದೇ ಕ್ರಮ ವಹಿಸದೆ ಸತ್ಯತೆಯನ್ನು ಪರಿಚಯಿಸಬೇಕೆಂದು ತುಂಬಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮ, ನಂಜಯ್ಯ, ಉಪಾಧ್ಯಕ್ಷರಾದ ಸರಸ್ವತಿ, ಸದಸ್ಯರಾದ ಕಂಬಯ್ಯ, ಎನ್ ಸತೀಶ್, ಶೇಖರ್, ಪದ್ಮಾ, ಮಣಿಯಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಒಮ್ಮತದಿಂದ ತಿಳಿಸಿದ್ದಾರೆ. ನಮ್ಮ ಮೆಂಬರ್ ಆಗಿರೋದು ಸುರೇಶ್ ಅವರು, ಮೆಂಬರ್ ಆಗಿಲ್ಲ ಅವರು ಮೈದವರು. ಅವರು ಈ ಬಸವರಾಜ್ ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಕೆಲಸ ನಡೆದಿರುವ ಬರೀ ಸುಳ್ಳು ಮಾಹಿತಿ ಕಟ್ಕೊಂಡು PDO ಮನೆ ಎದುರಿಸಿ ಬೆದರಿಕೆ ಹಾಕಿ ದುಡ್ಡು ಕೊಡಿ ಅದು ಕೊಡಿ ಅಂತ ಒಂದು ದಿವಸ ಗಲಾಟೆ ಮಾಡಿ ಎಲ್ಲ ತೊಂದರೆ ಕೊಡ್ತಾಯಿದ್ದಾರೆ. ಎಲ್ಲ ಕೆಲಸ ಕಾರ್ಯ ನಮ್ಮ ಸಾಹೇಬ್ರ ಕ್ಷೇತ್ರದಲ್ಲಿ ತುಂಬ ಹೆಚ್ಚುಕಡೆ ನಡೆದಿದೆ. ಅವರು ನಮ್ಮ ಸಾಹೇಬ್ರ ಹೆಸರು ಹಾಳು ಮಾಡೋಕ್ಕೋಸ್ಕರ ವರ್ಣಾ ಕ್ಷೇತ್ರನ 2 ಬಾರಿ CM ಆಗಿದ್ರು. ಎಲ್ಲ ಕೆಲಸ ಕಾರ್ಯ ಚೆನ್ನಾಗಿ ಮಾಡಿರೋದ್ರಿಂದ ಇವರು ಎಲ್ಲ ಅವರ ಹೆಸರು ಹೇಳ್ಕೊಂಡು ಹಾಳು ಮಾಡ್ಕೊಂಡು ಎಲ್ಲ ಸುತ್ತ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ. ನರಸೀಪುರ ತಾಲೂಕಿನಲ್ಲಿ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮವನ್ನು ಕೇತುಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಚೇತನ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಲೆಕ್ಕ ಪರಿಶೋಧನಾಧಿಕಾರಿ ಚೇತನ್ ನರೇಗಾ ಯೋಜನೆಯಡಿ 50 ಲಕ್ಷ ರೂಪಾಯಿ, 15ನೇ ಹಣಕಾಸು 30 ಲಕ್ಷ ರೂಪಾಯಿಗಳ ವೆಚ್ಚದ ಆಯವ್ಯಯ ಮಂಡಿಸಿದ್ದಾರೆ. ಕೆನರಾ ಬ್ಯಾಂಕ್ನ ರಮೇಶ್ ರಾವ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಎಲ್ಲರೂ ಆನ್ಲೈನ್ ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ. ಎಲ್ಲವೂ ಡಿಜಿಟಲ್ ಕರಣವಾಗಿರುವುದರಿಂದ ಅದು ತಪ್ಪಲ್ಲ. ಆದರೆ ಆನ್ಲೈನ್ನಲ್ಲಿ ಹಣ ವ್ಯವಹಾರ ಮಾಡುವಾಗ ಜಾಗೃತಿ ವಹಿಸಬೇಕು. ಜಾಗೃತಿ ವಹಿಸದಿದ್ದರೆ ಮೋಸ ಹೋಗಬೇಕಾಗುತ್ತದೆ. ಮೊಬೈಲ್ಗಳಲ್ಲಿ ಕೆಲವು ಆಟಗಳು ಗೀಳಾಗಿ ಕಾಣಬಹುದು. ನಿಮ್ಮ ಬ್ಯಾಂಕ್ ಖಾತೆಯ ಹಣದಲ್ಲಿ ಕಡಿತಗೊಳ್ಳುವ ಸಂದರ್ಭವಿರುತ್ತದೆ. ಯಾವುದೇ ಬ್ಯಾಂಕ್ಗಳು KYC ಸಂಬಂಧಿಸಿದ ವಿಚಾರವಾಗಿ ಫೋನ್ ಕರೆಗಳನ್ನು ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೇಡಮ್ ನಿಮ್ಮದು
ಒಂದು OTP ಬಂದಿದೆ ನಿಮಗೆ, ಇದನ್ನು ನಿಮ್ಮ ಪರ್ಚೇಸ್ ಆರ್ಡ್ರನ್ನ ನಾವು ಕ್ಯಾನ್ಸಲ್ ಮಾಡೋದಕ್ಕೆ OTP ಕೊಡಿ. OTP ಕೊಟ್ಟು ಇನ್ನು ಕೊರಿಯರ್ ಬಾಯ್ ಹೋಗಿಲ್ಲ, ಅಷ್ಟರ ಒಳಗೆ 8 ಲಕ್ಷ ರೂಪಾಯಿ ಅವರ ಅಕೌಂಟಲ್ಲಿ ಇದ್ದಿದ್ದು ಖಾತೆಯಲ್ಲಿರ್ತಕ್ಕಂಥ ಹಣ ಹೋಗಿರುತ್ತೆ. ಆದ್ದರಿಂದ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು ಅಂತಲೇ ನಮ್ಮ ರಿಸರ್ವ್ ಬ್ಯಾಂಕ್ನವರು ಕೂಡ ನಿಮಗೆ ತಿಳಿದಿರೋ ಹಾಗೆ TV ಪರದೆ ಮೇಲೆ ಅಮಿತಾಬ್ ಬಚ್ಚನ್ ಬಂದು ಹೇಳ್ತಾರೆ, ಬುದ್ಧಿವಂತರಾಗಿರಿ, ಜಾಣರಾಗಿರಿ, ಜಾಗರೂಕರಾಗಿರಿ. ನಾವೆಲ್ಲರೂ ಬುದ್ಧಿವಂತರು ಹೌದು, ಜಾಣರು ಹೌದು, ಆದರೆ ಜಾಗರೂಕತೆ ವಹಿಸಲಿಲ್ಲ ಅಂತ ಅಂದರೆ ಆನ್ಲೈನ್ ವ್ಯವಹಾರಗಳಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಈ ಥರದ ಒಂದು ತಿಳುವಳಿಕೆಗಳನ್ನು ಕೊಡ್ತಾ ಇರುತ್ತೆ.